ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಸೊ ಮೇವಿಗೂ ಮತ್ತು ಗೊಬ್ಬರಕ್ಕೆ ಎರಡಕ್ಕೂ ಉಪಯೋಗ ಆಗುವಂಥ ಈ ಸಸ್ಬೇನ್ ಅನ್ನುವಂಥ ಒಂದು ಗಿಡದ ಬಗ್ಗೆ. ಕನ್ನಡದಲ್ಲಿ ಕಾಮನ್ ಆಗಿ ಚೊಗಚೆ ಅಂತ ಕರೀತಾರೆ. ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ. ಸೊ ಮೇವಿಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಈವನ್ ಫರ್ಟಿಲೈಸರು, ಗ್ರೀನ್ ಮೆನ್ಯೂರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಇದು ಕೂಡ ಒಂದು ಅದ್ಭುತವಾದಂಥ ದ್ವಿದಳ ಧಾನ್ಯ, ಈವನ್ ಸಸ್ಪೇನಿಯಾ ಫ್ಯಾಮಿಲಿಲೇ ಬರುವಂಥದ್ದು. ಸೊ ತುಂಬ ಜನಕ್ಕೆ ಒಂದು ಕನ್ಫ್ಯೂಸ್ ಇದೆ. ಸೊ ಅಗಸೆ ಅಂದರೆ ತಿನ್ನೋ ಅಗಸೆನಾ, ಇಲ್ಲ ಸಸ್ಪೇನಿಯಾ ಗ್ಲ್ಯಾಂಡಿಫೋರಾ ಅಂತಂದರೆ ಈ ಅಗಸೆಗೂ ಈ ಚೊಗಜೆಗೂ ಏನು ವ್ಯತ್ಯಾಸ ಇರುವಂಥದ್ದು. ಆಮೇಲೆ ತುಂಬ ಜನ ಅಗಸೆನೇ ಉತ್ತರ ಕನ್ನಡ ಸೈಡು ಚೊಗಚೆ ಅಂತ ಕರೀತಾರೆ. ಸೊ ರಿಯಲ್ ಚೊಗಚೆ ಅಂದರೆ ಇದು. ಸೊ ಕಾಣ್ತಾ ಇದೆಯಾ, ಸೀಡ್ಸು ಸಣ್ಣ ಸಣ್ಣದಾಗಿ ಸೇಮ್ ದಯಾಂಚ ಥರ ಇರುತ್ತೆ. ಸೊ ಈ ಗಿಡದ ಒಂದು ಉಪಯೋಗಗಳನ್ನ ತಿಳಿಸ್ತಾ ಹೋಗ್ತೀನಿ. ಮತ್ತು ಈ ಅಗಸೆಗೆ, ಈ ದಯಾಂಚಗೆ ಮತ್ತು ಇವಕ್ಕೆ ಈ ಗ್ರೀನ್ ಮೆನ್ಯೂರ್ಸ್, ಈ 3 ಗ್ರೀನ್ ಮೆನ್ಯೂರ್ಸ್ಗೂ ಇರುವಂಥ ವ್ಯತ್ಯಾಸಗಳನ್ನ, ಮತ್ತು ಅದ್ರ ಜೊತೆಗೆ ನಮ್ಮ 5 ಇಯರ್ಸ್ ಮೇಲಾಯಿತು ನಮ್ಮ ನಾಟಿ ಕೋಳಿಗಳನ್ನ ಹಿಂದೆ ಎಲ್ಲ ಓಡಾಡ್ತಾ ಇತ್ತಲ್ಲ ಬ್ಯಾಕ್ಗ್ರೌಂಡಲ್ಲಿ ನೋಡಿ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ನಮ್ಮ ಕಂಪ್ನಿ ಸೀಡ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಯಾವಾಗಲೂ ಕೂಡ ನನ್ನ ಒಂದು ಐಡಿಯಾದಲ್ಲಿ, ಇಷ್ಟು ದಿನದ ನನ್ನ ಒಂದು ಅನುಭವದಲ್ಲಿ ನಾನು ಇಷ್ಟಪಡುವಂಥದ್ದು ಅತಿ ಹೆಚ್ಚಾಗಿ ಮರದ ಜಾತಿಯ ಮೇವುಗಳನ್ನ ಬೆಳೆಸ್ಕೊಳ್ಬೇಕು ಅಂತ. ಏನಕ್ಕೆ ಅಂತಂದರೆ, ಸೊ ನಮಗೆ ಕಟ್ ಮಾಡೋದು ಈಸಿ ಮತ್ತು ತುಂಬ ಸಿಗುತ್ತೆ. ಒಂದು ಸರಿ ಕಟ್ ಮಾಡಿದ್ರೆ ತುಂಬಾ ನಮಗೆ ಕ್ವಾಂಟಿಟಿ ಸಿಗುತ್ತೆ. ಆಮೇಲೆ ಅದೇನೋ ಗೊತ್ತಿಲ್ಲ, ಹುಲ್ಲಿನ ಜಾತಿ ಪ್ರತಿ ಒಂದಕ್ಕಿಂತ ಕೂಡ ಈ ಮೇಕೆ ಕುರಿಗಳು ಮರದ ಜಾತಿಯ ಮೇವುಗಳನ್ನ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಸುಬಾಬುಲ್ ಆಗಿರ್ಬೋದು, ಅಕ್ಸೆ ಆಗಿರ್ಬೋದು, ಇವೆ ಹೆಬ್ಬೇವು, ಇದನ್ನು ತುಂಬ ಇಷ್ಟಪಟ್ಟು ಸಿಗುತ್ತೆ. ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಇವನ್ ಇವೆಲ್ಲ ಫ್ಯಾಮಿಲಿಗೆ ಎಲ್ಲ ಬಂದು ದ್ವಿದಳ ಧಾನ್ಯದ್ದು. ಸೊ ದ್ವಿದಳ ಧಾನ್ಯ ಆಗಿರೋದ್ರಿಂದ ನಾವು ಅತಿ ಹೆಚ್ಚು ಫರ್ಟಿಲೈಸರ್ಸ್ನ ಯೂಸ್ ಮಾಡುವಂಥ ನೆಸೆಸಿಟಿ ಕೂಡ ಇರಲ್ಲ. ಇದರಲ್ಲಿ ಸ್ನೇಹಿತರೆ 3 ಬರುತ್ತೆ ಸಸ್ಬೇನಿಯಾ ಫ್ಯಾಮಿಲಿಲಿ. ಸೊ ಹೇಳ್ತೀನಿ ಕೇಳಿ. ಸೊ 3 ಬರುತ್ತೆ. ಒಂದು ಬಂದು ಅಗಸೆ, ಸಸ್ಪೇನಿಯಾ ಗ್ಲ್ಯಾಂಡಿಫೋರಾ ಅನ್ನುವಂಥದ್ದು. ಸೊ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ, ನೀವು ಬೈ ಮಾಡ್ಬೋದು. ಸೊ ಏನು ಕ್ವಾಲಿಟಿ ಚೆನ್ನಾಗಿದೆ ನೋಡಿ, ತುಂಬ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ. ಸೊ ಸಸ್ಪೇನಿಯಾ ಗ್ಲ್ಯಾಂಡಿಫೋರಾ ಅನ್ನುವಂಥದ್ದು. ಇನ್ನೊಂದು ಸಸ್ಪೇನಿಯಾ ಅಕ್ಯೂಟಾ ಅನ್ನುವಂಥದ್ದು. ಸೊ ಅದನ್ನು ನಾವು ದಯಾಂಚ ಅಂತ ಕರಿತೀವಿ. ಸೊ ಕಂಪ್ಲೀಟಾಗಿ ಅದನ್ನು ಗ್ರೀನ್ ಮೆನ್ಯೂರ್ಗೆ ಯೂಸ್ ಮಾಡುವಂಥದ್ದು. ಈ ಭತ್ತ ಅದೆಲ್ಲ ನಾಟಿ ಮಾಡೋಕ್ಕಿಂತ ಮುಂಚೆ ಈ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಅದನ್ನು ಚೆಲ್ಲಿ ಅದು ಎಲ್ಲೋ ಫ್ಲವರ್ ಬಿಡಬೇಕಾದ್ರೆ ಅದನ್ನು ಮೆನ್ಯೂರ್ ಆಗಿ ಯೂಸ್ ಮಾಡುವಂಥದ್ದು. ಅದನ್ನು ಕೂಡ ನಾವು ಮೇವಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಎಲ್ಲಾದ್ರದ್ದು ಇಮೇಜ್ಗಳು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಸಸ್ಬೇನ್ ಅನ್ನುವಂಥದ್ದು. ಸೊ ಚೊಗಚೆ ಅನ್ನುವಂಥದ್ದು. ಇದಾದಮೇಲೆ ಅಗಸೆ ಅನ್ನತ್ತಿದೆ. ಅಗಸೆ ನಮಗೆ ಫೂಡರ್ ಸೀಡಲ್ಲ, ಅದು ನಾವು ತಿನ್ನುವಂಥ ಅಗಸೆ ಕಾಳುಗಳದು. ಸೊ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅದು. ಸೊ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಗಸೆ ಅಂತಂದರೆ ಸೊ ಫೋಡರು ಮತ್ತು ಪ್ಲ್ಯಾಂಟಿಗೆ ಬಂದಾಗ ಅಗಸೆ ಅಂದರೆ ಇದೇನೆ, ಇಲ್ಲಿ ಕಾಣ್ತೀವಿ ಸಸ್ಪೇನಿಯಾ ಗ್ಲ್ಯಾಂಡಿಫೋರಾ ಅಂತ ನಮ್ಮ ವೆಬ್ಸೈಟಲ್ಲಿದೆ. ಅದ್ರ ಕೆಳಗಡೆ ಇದೆ ಅಗಸೆ ಅನ್ನುವಂಥದ್ದು ಇದೆ. ಸೊ ಇವೆಲ್ಲದಕ್ಕೂ ಏನೋ ಒಂದು ಈಕ್ವಲ್ ಅಂತಂದರೆ ಸಸ್ಪೇನಿಯಾ ಅನ್ನುವಂಥದ್ದು ಫ್ಯಾಮಿಲಿ, ಫ್ಲವರಿಂಗು ಮತ್ತು ಇದೆಲ್ಲ ಸೇಮ್ ಇದೆ. ಬಟ್ ನೈಟ್ರೋಜನ್ ಫಿಕ್ಸೇಷನ್ಗಳು ಸೇಮ್ ಇದೆ. ನಿಮಗೆ ಲೀವ್ಸು ಸೇಮ್ ಬರುತ್ತೆ, ಫ್ಲವರ್ ಕಲರ್ಸು ಸ್ವಲ್ಪ ಚೇಂಜ್ಗಳಿರುತ್ತೆ, ಅವೆಲ್ಲ ಇರುತ್ತೆ. ಬಟ್ ಇದು ಬಿಟ್ಟರೆ ದೊಡ್ಡ ಮರ ಆಗುತ್ತೆ ಅಗಸೆ ಅನ್ನುವಂಥದ್ದು. ಸೊ ಈ ಚೊಗಚೆ ಅನ್ನುವಂಥದ್ದು ನಮಗೊಂದು 10 ಫೀಟ್ ಟಾಲರು ಆ ರೀತಿ ಇರುತ್ತೆ ಸ್ನೇಹಿತರೆ. ಸೊ ಇವುಗಳನ್ನ ನನ್ನ ಭಾಗದಲ್ಲಿ ಯಾರೂ ಕೂಡ ಬೆಳೆಸಿಲ್ಲ, ನಾನು ಬೆಳೆಸೋಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವನ್ ಬೇಲಿ ಮೆಂತೆ ಕೂಡ ಯಾರೂ ಬೆಳೆಸಿಲ್ಲ. ಕುದುರೆ ಮೆಂತೆ, ಸುಬಾಬುಲ್ಲು, ಇದನ್ನೆಲ್ಲ ಪ್ರಾಪರಾಗಿ COFX ಇವನ್ನೆಲ್ಲ ನಾನೇ ತಂದಿರೋದು ನಮ್ಮ ಈ ಲೋಕಲ್ ಮಾರ್ಕೆಟ್ಗೆ, ನಮ್ಮ ನರಸೀಪುರ ತಾಲೂಕಲ್ಲಿ. ಸೊ ಈ ಸಸ್ಬೇನಿಯಾ ಅನ್ನುವಂಥದ್ದು ಒಂದು ದ್ವಿದಳ ಧಾನ್ಯದ ಮರದ ಜಾತಿಯ ಒಂದು ಗಿಡ. ಸೊ ಚಿಕ್ಕದಿದ್ರೆ ಗಿಡ, ದೊಡ್ಡದಾದರೆ ಮರ. ಸೊ ನಿಮಗೆ ಅಗಸೆ ಬಂದು 15 ಅಡಿ, 20 ಅಡಿ, 30 ಅಡಿ, 40 ಅಡಿ, 50 ಅಡಿ ಬಿಟ್ಟರೆ 100 ಅಡಿ ಕಡೆ ಹೋಗುತ್ತೆ. ಸೊ ಗಾಳಿ ಬಂದಾಗ ಮಾತ್ರ ಕಟ್ಟಾಗುವಂಥದ್ದು ಅಗಸೆ. ಸೊ ಚಿಕ್ಕದೊಂದು ಸೀಡು ದೊಡ್ಡ ಮರ ಆಗುತ್ತೆ. ಅದಕ್ಕಿಂತ ತುಂಬ ಚಿಕ್ಕದು ಸೇಮ್ ಈ ಸೀಡು ಹೆಂಗಿರುತ್ತೆ ಅಂತಂದರೆ ದಯಾಂಚ ಸೀಡು, ಚಂಬೆ ಅಂತಾರೆ ನಮ್ಮ ಕಡೆ. ಸೊ ಅದೇ ಸೈಜಲ್ಲಿ ಇರುತ್ತೆ. ಬಟ್ ಇದು ಬಂದು 9-10 ಫೀಟ್ ಆಗುತ್ತೆ. ನಿಮ್ಗೆ ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ, 9-10 ಫೀಟ್ ಆಗುತ್ತೆ. ಎಲ್ಲ ಮಲ್ಟಿ ಕಟಿಂಗೆ. ಸೊ ನಾವು ಪ್ರಾಪರ್ ಕಟಿಂಗ್ ಮಾಡ್ತಾಯಿದ್ರೆ ನಮಗೆ ಲೀವ್ಸು ಜಾಸ್ತಿ ಬರುತ್ತೆ. ಸೊ ಅದು ಏನಕ್ಕೆ ನಾವು ಕಟ್ ಮಾಡಿದ ತಕ್ಷಣ ಲೀಫ್ ಅಷ್ಟೊಂದು ಚೆನ್ನಾಗಿ ಚಿಗುರುತ್ತೆ, ಏನಕ್ಕೆ ವಾಟ್ರ್ ಕೊಟ್ಟ ತಕ್ಷಣ ಅದೊಂದು ಎಕ್ಸ್ಪಿರಿಮೆಂಟು ನನ್ನದು ಮೂವ್ ಆಗ್ತಾಯಿತ್ತು. ಸೊ ಅದರಲ್ಲಿ ಆಸ್ಮೋಸಿಸ್ಸು, ನೀರನ್ನ ಹೊರಗಡೆ ಹಾಕಬೇಕು, ಅದು ಟ್ರೈ ಮಾಡುತ್ತಾಗ ಅದಕ್ಕೆ ಲೀವ್ಸು ಜಾಸ್ತಿ ಬೇಕಾಗುತ್ತೆ, ಏನೇನೋ ಒಂದು ಸೈಕಲ್ ಇದೆ. ಅದನ್ನು ನಾನು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ದೀನಿ. ಸೊ ಗಿಡಕ್ಕೆ ನೀರು ಕೊಡಲಿಲ್ಲ ಅಂತಂದರೆ, ನಾವು ಮಲ್ಟಿ ಕಟಿಂಗಲ್ಲಿ ಗಿಡಕ್ಕೆ ನೀರು ಕೊಡಲಿಲ್ಲ ಅಂತಂದರೆ ಗಿಡ ಏನಕ್ಕೆ ಒಣಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ದೀನಿ. ಬೇಲಿ ಮೆಂತೆ ಆಗಿರ್ಬೋದು, COFX, ನೇಪಿಯರು, ಅಗಸೆ, ಚೊಗಚೆ, ಇವುಗಳಲ್ಲಿ ಏನಕ್ಕೆ ನಾವು ನೀರು ಸ್ಟಾಪ್ ಮಾಡಿದ ತಕ್ಷಣ ಗಿಡ ಒಣಗುತ್ತೆ ಕಟಿಂಗ್ ಆದ ತಕ್ಷಣ ಅನ್ನುವಂಥದ್ದು. ಮತ್ತು ನೀರು ಜಾಸ್ತಿ ಕೊಟ್ಟ ತಕ್ಷಣ ಎಲೆ ಏನಕ್ಕೆ ಅತಿ ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು ಒಂದು ಸ್ಟಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಚೊಗಚೆ ಅನ್ನುವಂಥದ್ದು ಒಳ್ಳೆ ಅದ್ಭುತವಾದಂಥ ಮೇವಿನ
ಸಸ್ಯ. ನಾನು ಏನಕ್ಕೆ ಈ ದ್ವಿದಳ ಧಾನ್ಯಗಳನ್ನು ಪ್ರಿಫೇರ್ ಮಾಡ್ತೀನಿ ಅಂತಂದರೆ, ತುಂಬ ಜನ ಬುರುಗ ಕೇಳ್ತಾರೆ. ಬುರುಗ ನಾನು ರೆಫರ್ ಮಾಡಲ್ಲ. ಅದಕ್ಕಿಂತ ಗ್ಲಿರಿಸಿಡಿಯನೋ, ಅಗಸೆನೋ, ಈ ಸುಬಾಬುಲ್ಲು, ಆಮೇಲೆ ಇವೇ ಸಸ್ಬೇನಿಯಾ, ಇವುಗಳನ್ನ ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಅಂದರೆ ಅವುಗಳಿಗೆ ನಾವು ಅತಿ ಹೆಚ್ಚು ಗೊಬ್ಬರ ನೀಡುವಂಥ ಅವಶ್ಯಕತೆ ಇರಲ್ಲ. ವಾತಾವರಣದಲ್ಲಿ ನೈಟ್ರೋಜನ್ ಯೂಸ್ ಮಾಡ್ಕೊಳ್ಳುತ್ತೆ. ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಮತ್ತು ನೀರು ಕಂಪ್ಲೀಟ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಎಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಇದೆ ದ್ವಿದಳ ಧಾನ್ಯಗಳಿರುತ್ತಲ್ಲ, ಅದರಲ್ಲಿ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರುತ್ತೆ ಆಟೋಮೆಟಿಕ್ಕಾಗಿ. ಅದೊಂದು ಸೈಕಲ್ಲು. ಸೊ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಂಡು ಅದನ್ನು ಅದ್ರ ಲೀವ್ಸ್ಗೆ ಕನ್ವರ್ಟ್ ಮಾಡಿ ಪ್ರೋಟೀನ್ಸ್ ಕಂಟೆಂಟ್ ತುಂಬಾ ಇರುತ್ತೆ ದ್ವಿದಳ ಧಾನ್ಯ. ಈ ಸಸ್ಪೇನಿಯಾ 3ರಲ್ಲೂ ಕೂಡ ಪ್ರೋಟೀನ್ ತುಂಬಾ ಇರುತ್ತೆ. 3 ಕೂಡ ನೀವು ಗ್ರೀನ್ ಮೆನ್ಯೂರ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಮೇವಿಗಾದರೂ ಕೂಡ ಯೂಸ್ ಮಾಡ್ಬೋದು. ಸೊ ಇವು ಸೀಡ್ಸ್ ಎಲ್ಲ ನಮ್ಮ gurufarms.in ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ನೀವು ಬೇಕಿದ್ರೆ ಅಲ್ಲೂ ಬುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ಕೂಡ ಬುಕ್ ಮಾಡ್ಕೋಬೋದು. ಸೊ ಒಂದೊಂದು ಟೈಮಲ್ಲಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಒಂದಷ್ಟು ಪ್ರೈವೇಸಿ ವರ್ಕ್ಗಳಿರುತ್ತೆ, ತುಂಬ ಕಾಲ್ಗಳು ಬರ್ತಾ ಇರುತ್ತೆ. ಸೊ ಒಂದೊಂದು ಟೈಮಲ್ಲಿ ರಿಸೀವ್ ಮಾಡಲ್ಲ ಫೋನ್ನ. ಅದು ಬಿಟ್ಟರೆ ಬಾಕಿ ಟೈಮಲ್ಲೆಲ್ಲ ಒಳ್ಳೆ ಕ್ವಾಲಿಟಿ ಆದಂಥ ನೋಡ್ತಾ ಇರ್ಬೋದು ನೀವು. ಸೀಡ್ಸ್ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದ್ರದ್ದು ಅಷ್ಟೇ ನೋಡಿ. ಸೊ ಈ ರೀತಿ ಸೀಡ್ಸ್ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟು ಮುಂದೆ ಬರೋಣ. ಸರಿ ಸರ್, 5 ಇಯರ್ಸ್ ಆಯ್ತಲ್ಲ, ಏನೇನು ಮಾಡ್ತಾ ಇದ್ದೀರಾ ಈಗ? ಲಾಸ್ಟ್ ಟೈಮ್ ಒಂದಷ್ಟು ಕುದುರೆ ಮೆಂತೆ ಹಾಕಿದೆ. ಅದು ಹಾಕಿದ್ಮೇಲೆ ಏನು ಮಾಡಿದ್ರು, ಒಂದಷ್ಟು ಕುರಿ ಮೇಕೆಗಳನ್ನ ಬಿಟ್ಟು ಮೇಯಿಸ್ಬಿಟ್ರು. ಅವಕ್ಕೆ ಹೆಂಗೆ ಅಟ್ರಾಕ್ಷನ್ ಆಗುತ್ತೆ ಅಂದರೆ, ನಮ್ಮದು ಅಗಸೆ ಇವೆಲ್ಲ ಇದೆಯಲ್ಲ, ನಾನೇನು ಫೆನ್ಸಿಂಗ್ ಮಾಡಿಲ್ಲ ಇನ್ನೂ. ಸೊ ಅದು ಹೇಳಿದ್ನಲ್ಲ, ಅದು ಬೇರೆಯವ್ರ ಜಮೀನು, ಇದು 20 ಕುಂಟೆ ಮಾತ್ರ ನಮ್ಮದು. ಸೊ ಇನ್ನು 20 ಕುಂಟೆ ಮಾಡಿರೋವಂಥದ್ದು ಮೇಕೆಗಳನ್ನ ಬಿಟ್ಟು ಸ್ವಲ್ಪ ಕುದುರೆ ಮೆಂತೆ ಮೇಯಿಸಿದ್ರು. ಆಮೇಲೆ ಮಳೆನೇ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ನಾನು ತಿಳಿಸುವಂಥದ್ದು, ತುಂಬ ಜನ 1 ಎಕರೆಲಿ 1 ಲಕ್ಷ ಅವೆಲ್ಲ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದರೆ ನಾವು ಲೀವಿಂಗ್ ಥಿಂಗ್ ಜೊತೆಲಿ ನಾವು ಡೀಲ್ ಮಾಡುವಂಥದ್ದು, ಜೀವ ಇರುವಂತಹ ಒಂದು ಪದಾರ್ಥದ ಜೊತೆ ನಾವು ಡೀಲ್ ಮಾಡುವಂಥದ್ದು. ಅವುಗಳಿಗೆ ಡಿಸೀಸ್ಗಳು ಬರುತ್ತೆ, ಅವೆಲ್ಲ ಈ ಥರ ಮಳೆ ಡಿಪೆಂಡ್ ಆಗಿರುತ್ತೆ, ಎನ್ವಿರಾನ್ಮೆಂಟಲು, ವೆದರು, ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವು ಜೀವ ಇರುವಂಥದ್ದು, ಅವಕ್ಕೆ ನಿರ್ದಿಷ್ಟ ಟೈಮ್ ಅನ್ನುವಂಥದ್ದು ಇರುತ್ತೆ. ಸೊ ಆ ಟೈಮ್ ಬಿಡ್ತು ಅಂತಂದರೆ ಸೊ ಅವು ಡೆತ್ ಆಗೋಕ್ಕೆ ಹೋಗುತ್ತೆ. ಸೊ ಇವೆಲ್ಲ ಇರೋದ್ರಿಂದ ಮಾರ್ಕೆಟಿಂಗು ಇವೆಲ್ಲ ತುಂಬ ರಿಸ್ಕ್ ಇರುತ್ತೆ. ಅಗ್ರಿಕಲ್ಚರ್ಲಿ ತುಂಬಾ ಶ್ರಮ ಇದೆ. ಸೊ ಅದೇ ಒಂದು ಪ್ರಾಡಕ್ಟ್, ಒಂದು ಮೊಬೈಲ್ ಫೋನ 1 ವರ್ಷ ಫುಲ್ ಸೇಲ್ ಆಗಿಲ್ಲ ಅಂತಂತೂ ಒಂದು ಅಮೆಝಾನ್ ಸೇಲ್ಸು, ಫ್ಲಿಪ್ಕಾರ್ಟ್, ಬಿಗ್ ಬಿಲಿಯನ್ ಡೇ ಏನೋ ಒಂದು ಮಾಡಿ ಸೇಲ್ ಮಾಡ್ಬೋದು. ಬಟ್ ನಾವು ಉತ್ಪಾದನೆ ಮಾಡುವಂಥ ತರಕಾರಿ, ಕೋಳಿ, ಮೊಟ್ಟೆ ಅವಕ್ಕೆಲ್ಲ ಟೈಮ್ ಲಿಮಿಟ್ ಇದೆ, ಟೈಮ್ ಎಕ್ಸ್ಪೈರಿ ಡೇಟ್ಗಳಿದೆ. ಸೊ ಅದರಿಂದ ನಾವು ಇವುಗಳನ್ನ ಪ್ರಾಪರ್ ಪ್ಲ್ಯಾನ್ ಮಾಡಿ ಸೇಲ್ ಮಾಡಬೇಕು. ಸೊ ನಂದು ಒಂದು ಹಂತದಲ್ಲಿ ನಡೀತಾ ಇದೆ. ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಒಂದು ನಂಬಿಕೆ, ನನ್ನ ಮೇಲೆ ನೀವು ಇಟ್ಟಿರುವಂಥ ನಂಬಿಕೆ, 5,000 ಜನ ನನ್ನ ಹತ್ರ ಸೀಡ್ಸ್ನ ಬೈ ಮಾಡಿದ್ದಾರೆ. ಸೊ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಸೊ 5,000ಕ್ಕೂ ಮೇಲ್ಪಟ್ಟು ಹೋಗ್ತಾ ಐತೆ. ಈಗ ವೆಬ್ಸೈಟ್ ಮಾಡಿದ್ಮೇಲೆ ಒಂದಷ್ಟು ನಿಯರ್ಲಿ ಅಪ್ ಟು ನಿಯರ್ಲಿ 1000 ಹತ್ತತ್ರ ಕಸ್ಟಮರ್ಸು ರೀಚ್ ಆಗಿದ್ದೀನಿ. ಸೊ ತುಂಬ ಖುಷಿಯಾದಂಥ ವಿಚಾರ. ನಾನು ನಿಮಗೆಲ್ಲ ತಿಳಿಸುವಂಥದ್ದು ಇದ್ದೇನೆ ಸ್ನೇಹಿತರೆ. ಸೊ ಇನ್ನೂ ನಾನು ಕ್ಯಾಶ್ ಆನ್ ಡೆಲಿವರಿ, ಫ್ಲಿಪ್ಕಾರ್ಟು, ಅಮೆಝಾನು ಇವುಗಳೆಲ್ಲ ಆ್ಯಡ್ ಮಾಡಿಲ್ಲ ನನ್ನ ಪ್ರಾಡಕ್ಟ್ಗಳನ್ನ. ಇನ್ನು ಚಾಯ ಮನಸ್ಸು ಅವೆಲ್ಲ ತುಂಬ ಡಿಮ್ಯಾಂಡ್ ಇದೆ, ಕೊಡೋಕ್ಕಾಗ್ತಾಯಿಲ್ಲ. ಸ್ಟಿಕ್ಸ್ ಆಗಲಿ, ಸ್ಟೀರ್ಸ್ ಆಗಲಿ, ಅಜೋಲ್ ಆಗಲಿ ಕೊಡೋಕ್ಕಾಗ್ತಾಯಿಲ್ಲ. ನಾನೇನು ಅಂದ್ಕೊಂಡೆ ತುಂಬ ಸ್ಲೋ ಇರುತ್ತೆ ಮಾರ್ಕೆಟಿಂಗ್ ಇದು ಅಂದ್ಕೊಂಡು ಇನ್ಸ್ಟಾಗ್ರಾಮು ಮತ್ತು ಇದರಲ್ಲಿ ತಮಿಳು, ಕನ್ನಡ, ತೆಲುಗು, ಇಂಗ್ಲೀಷು ಈ ರೀತಿ ವಾಯ್ಸ್ ಎಲ್ಲ ಚೇಂಜ್ ಮಾಡಿ ಏನ ಯೂಸ್ ಮಾಡಿ ಆ್ಯಡ್ ಮಾಡೋಣ ಅಂದ್ಕೊಂಡೆ. ಚಾನಲ್ಗಳನ್ನ ಯೂಸ್ ಮಾಡಿದೆ. ಬಟ್ ಪರವಾಗಿಲ್ಲ, ಈಗನೇ ಒಂದೊಳ್ಳೆ ಸೇಲ್ಸ್ ಇದೆ. ಸೊ ಜನಗಳಿಗಷ್ಟೇ ಮೋಸ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ನಾವು ಸ್ವಲ್ಪ ಪ್ರಾಂಪ್ಟ್ ಆಗಿದ್ರೆ ಸೊ ಜನ ನಮ್ಮ ಹತ್ರ ಮತ್ತೆ ಬೈ ಮಾಡ್ತಾರೆ. ನನ್ನ ಹತ್ರ ಮತ್ತೆ ಬೈ ಮಾಡುವಂಥವ್ರೆ ತುಂಬ ಜನ ರೈತರಿದ್ದಾರೆ. ಸೊ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟೇ ಸ್ನೇಹಿತರ, ಒಂದಷ್ಟು ನೆಮ್ಮದಿಯಾಗಿ ಹಣನ ಸಂಪಾದನೆ ಮಾಡಬೇಕು ಅಂತಂದರೆ ವ್ಯವಸಾಯ ಮಾಡಿ. ಖಂಡಿತವಾಗ್ಲೂ ನಾನು ಯೂಟ್ಯೂಬಲ್ಲಿ ಅತಿ ಹೆಚ್ಚು ಅಮೌಂಟ್ನ ಏನು ಗಳಿಸಲ್ಲ. ನೀವು ನೋಡಿರ್ಬೋದು, ನಾನು ಬೇರೆ ಯೂಟ್ಯೂಬರ್ ಹತ್ರ ಯಾವುದೇ ಒಂದು ಅವರ ಪ್ರಾಡಕ್ಟ್ಗಳನ್ನ ತೋರಿಸುವಂಥದ್ದು, ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಇದುವರೆಗೂ ಮಾಡಿಲ್ಲ. ಸರ್ ನಿಮ್ಮನ್ನ ಯಾರೂ ಕೇಳಿಲ್ವ ಅಂತ ಅನ್ಬೋದು ನೀವು. ಸೊ ತುಂಬ ಕಂಪ್ನಿಗಳು ನನ್ನ ಅಪ್ರೋಚ್ ಮಾಡಿ ಟ್ರ್ಯಾಕ್ಟರ್ದು ಮಾಡಿ, ಸ್ಟಾರ್ಟರ್ ಪೆಟ್ಟಿದ್ದು ಮಾಡಿ, ಏನೇನು ಔಷಧಿಗಳದ್ದು ಮಾಡಿ ಅಂತ. ಒಂದು ಸರಿ ಅವರು ಅಪ್ರೋಚ್ ಮಾಡಿದ್ದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಬಿಟ್ರೆ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೂ ಮಧ್ಯವರ್ತಿಗಳಿದ್ದಾರೆ ಈಗ. ಸೊ ನಾನು ಆ ರೀತಿ ಮಾಡಿಲ್ಲ. ನಮ್ಮದೇ ಬ್ರ್ಯಾಂಡ್ ಇರಬೇಕು, ₹1 ಸಂಪಾದನೆ ಮಾಡಿದ್ರು ಕೂಡ ಅದು ನನ್ನ ಬ್ರ್ಯಾಂಡಲ್ಲೇ ಇರಬೇಕು ಅನ್ನುವಂಥ ಒಂದು ನನ್ನ ಚಿಕ್ಕ ಆಸೆ ಆಲ್ಮೋಸ್ಟ್ ನೆರವೇರಿದೆ. ಇನ್ನೂ ಕೂಡ ನಿಮ್ಮ ಒಂದು ಸಪೋರ್ಟ್ನಿಂದ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ವ್ಯವಸಾಯ ಒಂದು ಒಳ್ಳೆ ಜಾಬು. ಯಾರೂ ನಿಮ್ಮನ್ನ ಇಲ್ಲಿ ಪ್ರಶ್ನೆ ಮಾಡೋರು ಇರಲ್ಲ. ನಿಮ್ಮ ಒಂದು ಎಫರ್ಟೇ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ 5 ಇಯರ್ಸಿಂದ ತುಂಬ ಕಡೆ ನೀವು ಯೂಟ್ಯೂಬ್ಗಳು ನೋಡಿ 1-2 ವರ್ಷ ಕೋಳಿ ಸಾಕುವಂಥದ್ದು ಬಂದ್ ಮಾಡುವಂಥದ್ದು, 1-2 ವರ್ಷ ಮೇಕೆಗಳನ್ನ ಸಾಕು ಮಾಡಿ ಬಂದ್ ಮಾಡುವಂಥದ್ದು ಇರುತ್ತೆ. ಆದಷ್ಟು ಸಮಗ್ರ ಕೃಷಿ ಮಾಡಿ, ನಿಮ್ಮ ಪ್ರಾಡಕ್ಟ್ಗಳನ್ನ ನೀವೇ ಸೇಲ್ ಮಾಡಿ. ಅಮೆಝಾನು, ಫ್ಲಿಪ್ಕಾರ್ಟ್ಗಳಿದೆ,
ಯೂಟ್ಯೂಬ್ ಇದೆ ಮಾರ್ಕೆಟಿಂಗ್ಗೆ, ಇನ್ಸ್ಟಾಗ್ರಾಮ್ ಇದೆ, ಇವುಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬ 1.5 ಕೋಟಿ ಕಾರ್ ತಗೋಬಿಟ್ಟ ಅಂದ ತಕ್ಷಣ ನೀವು ಆ ಥರ ಆಕರ್ಷಣೆಗೆ ಒಳಗಾಗಬೇಡಿ. ಸೊ ಇದು ಲೈಫ್ ಲಾಂಗ್ ಇರುವಂತಹ ಒಂದು ಜಾಬ್. ನಾನು ಅದಕ್ಕೋಸ್ಕರನೇ ಈ ಫೀಲ್ಡನ್ನ ಚೂಸ್ ಮಾಡಿರುವಂಥದ್ದು. ಸೊ ನನ್ನ ಸ್ನೇಹಿತರು ತುಂಬ ಜನ ಅನ್ಕೊಳ್ತಾರೆ, ನೀನು ಯಾವಾಗಲೂ ಆರಾಮಾಗಿರ್ತೀಯ, ನೀನು ಏನು ಸಮಾಚಾರ, ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡು ಸ್ಕೂಟ್ರಲ್ಲಿ ತಿರುಗಾಡ್ಕೊಂಡು ಇರ್ತೀಯಲ್ಲ, ದುಡ್ಡು ಎಲ್ಲಿ ಬರುತ್ತೆ, ಏನು ಮಾಡ್ತಾ ಇರ್ತೀಯ ಅಂತ ಕೇಳ್ತಾ ಇರ್ತಾರೆ. ಬಟ್ ಅಷ್ಟೇ ಎಫರ್ಟ್ ಆಗ್ತಾ ಇರ್ತೀನಿ. ನೈಟು ನೀವು ನೋಡಿರ್ಬೋದು, ಬೆಳಗ್ಗೆ ಹೊತ್ತು ಬರ್ತೀನಿ, ಒಂದಷ್ಟು ಮೇವುಗಳನ್ನೆಲ್ಲ ಕಟ್ ಮಾಡ್ಕೊಂಡು ತಗೊಂಡೋಗಿ ಮೇಕೆಗಳನ್ನ ಹಾಕ್ತೀನಿ. ನನ್ನ ಒಂದು ಇಂಟೆನ್ಷನ್ ಇದೆ, ಸಮಗ್ರ ಕೃಷಿನ ನಾನು ಬಿಡಬಾರ್ದು ಅನ್ನುವಂಥದ್ದು ನನ್ನ ಒಂದು ಮೈಂಡ್ ಸೆಟ್. ಅದು ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಬಿಡೋಲ್ಲ ಅಷ್ಟೇ. ಸೊ ಕೋಳಿ ಸಾಕಾಣಿಕೆ ಆಗಲಿ, ಮೇಕೆ ಸಾಕಾಣಿಕೆ ಆಗಲಿ ಬಿಡಬಾರ್ದು. ಇನ್ನೂ ಒಂದಷ್ಟು ಹಣ ಗಳಿಸಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸ್ವಲ್ಪ ಫಾರಮ್ನ ದೊಡ್ಡದು ಮಾಡಬೇಕು, ಗೊಬ್ಬರ ತಯಾರು ಮಾಡಬೇಕು. ನನ್ನಿಂದ ಒಂದಷ್ಟು ಜನ ರೈತರು ಇನ್ಸ್ಪೈರ್ ಆಗಿ ಅವರು ಕೂಡ ಮಾಡಬೇಕು. ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಒಂದು ಸರಿ ನೀವು ಹೋಗ್ತಾ ಇದ್ರೆ ಆ ರೂಟಲ್ಲಿ, ಪ್ರತಿದಿನ ಒಂದು ರೂಟಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ನಾನೂ ಕೂಡ ತುಂಬ ಕಲ್ತಿದ್ದೀನಿ ನಿಮ್ಮಿಂದ. ಸೊ ನನ್ನ ಹತ್ರ ಸೀಡ್ಸ್ನ ಆರ್ಡ್ರ್ ಮಾಡಿರುವಂಥವ್ರು ಎಲ್ಲರೂ ಕೂಡ ಫೋನ್ಪೇ, ಗೂಗಲ್ ಪೇಗಳನ್ನ ಮಾಡಿನೇ ಆರ್ಡ್ರ್ ಮಾಡಿರುವಂಥದ್ದು. ಯಾರಿಗೂ ಕೂಡ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿಲ್ಲ. ಇದನ್ನೇ ಆನ್ ಮಾಡಿಲ್ಲ ಇನ್ನೂ ನನ್ನ ವೆಬ್ಸೈಟಲ್ಲಿ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಆನ್ ಮಾಡಿಲ್ಲ. ನೀವು ಅಷ್ಟು ನಂಬಿಕೆ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು 15,000, 10,000, ಈ ರೀತಿ ಎಲ್ಲ ಬೈ ಮಾಡಿರ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ. ಸೊ ವಿಚಾರ ಚೊಗಚೆ ಅನ್ನುವಂಥದ್ದು ಬೇರೆ, ಅಗಸೆ ಅನ್ನುವಂಥದ್ದು ಬೇರೆ, ದಯಾಂಚ ಬೇರೆ. ಬಟ್ ಈ ಅಗಸೆ ಬಂದು ಸಸ್ಪೇನಿಯಾ ಗ್ಲ್ಯಾಂಡಿಫೋರಾ ಅನ್ನುವಂಥದ್ದು 20-30 ಅಡಿ ಬೆಳೆಯುತ್ತೆ. ನೀವು 5 ಅಡಿ ಕಟ್ ಮಾಡಿದ್ರೆ ಅಲ್ಲಿಂದ ಬ್ರಾಂಚಸ್ಗಳು ಬರುತ್ತೆ. ಈ ಸಸ್ಬೇನ್ ಅನ್ನುವಂಥದ್ದು ಒಂದು 10-15 ಅಡಿ ಬೆಳೆಯುವಂಥ ಚಿಕ್ಕ ಮರ, ಇದು ದೊಡ್ಡ ಮರ. ಸೊ 2 ನೈಟ್ರೋಜನ್ನ ಫಿಕ್ಸೇಷನ್ ಮಾಡುತ್ತೆ, 2 ನಿಮ್ಮ ಜಮೀನುಗಳಿಗೆ ಗೊಬ್ಬರ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ, ಗ್ರೀನ್ ಮೆನ್ಯೂರ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಒಂದು ಕೋಳಿ, ಕುರಿ, ಮೇಕೆ, ಹಸುಗಳಿಗೆ ಮೇವಾಗಿ ಕೂಡ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ಇವುಗಳನ್ನು ತಪ್ಪದೆ ನಿಮ್ಮ ಜಮೀನುಗಳಲ್ಲಿ ಬೆಳೆಸಿ. ಮೊದಲೆಲ್ಲ ನಮ್ಮ ಕಡೆ ಕಬ್ಬಿನ ಗದ್ದೆಗಳು ಅಂತ ಇತ್ತಲ್ಲ, ಅದ್ರ ಮಧ್ಯೆ ಅಲ್ಲೊಂದು ಅಗಸೆ ಪ್ಲ್ಯಾಂಟೇಷನ್ನ ಮಾಡ್ತಾಯಿದ್ರು. ಈ ಅಗಸೆ ಪ್ಲ್ಯಾಂಟ್ ಮಾಡ್ತಾಯಿದ್ರು. ಸೊ ಒಂದಷ್ಟು ಮನೆಗೆ ತಗೊಂಡೋಗಿ ಸೊಪ್ಪನ್ನು ಉಪ್ಸಾರೋ ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಆ ಕಲ್ಚರೆಲ್ಲ ತುಂಬಾ ಕಡಿಮೆ ಆಗ್ತಾಯಿದೆ. ಸೊ ಯಾರು ಒಂದು 40 ಇಯರ್ಸ್ ದಾಟಿದ ಮೇಲೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ BP, ಡಯಾಬಿಟೀಸು, ಗ್ಯಾಸ್ಟ್ರಿಕ್ಕು ಅವೆಲ್ಲ. ಸೊ ಆ ಟೈಮಲ್ಲೇ ನಾವು ಮುಖ್ಯವಾಗಿ ನಮ್ಮ ಬಾಡಿನ ಫಿಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಸೊ ಆದಷ್ಟು ನೋಡಿ, ಫೋನ್ ಬರ್ತಾನೆ ಇರುತ್ತೆ. ಸೊ ಆದಷ್ಟು ಒಳ್ಳೆ ನೇಚರ್ನ ಕ್ರಿಯೇಟ್ ಮಾಡಿ, ಒಳ್ಳೆ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳಿ. ನಿಮ್ಮ ಮೇಕೆ, ಕುರಿ, ಹಸುಗಳಿಗೂ ಕೂಡ ಒಳ್ಳೆ ಯಾವ್ಯಾವ ಆಹಾರಗಳನ್ನ ನೀಡಬೇಕು ಅನ್ನುವಂಥದ್ದನ್ನ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿ, ನಿಮ್ಮದೇ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮದೇ ಬ್ರ್ಯಾಂಡ್ ಮಾಡಿ, ಒಂದಷ್ಟು ಮೇವಿನ ಗಿಡಗಳನ್ನ ಬೆಳೆಸ್ಕೊಳ್ಳಿ, ಸಮಗ್ರ ಕೃಷಿ ಮಾಡಿ. ಮೇವಿನ ಸೀಡ್ಸ್ ಬೇಕು ಅಂದರೆ ನಮ್ಮ ವೆಬ್ಸೈಟು ಮತ್ತು ವಾಟ್ಸಪ್ ವಿಸಿಟ್ ಮಾಡಿ ಸ್ನೇಹಿತರೆ. ಸೊ ಸಸ್ಪೇನ್ ಚೊಗಚೆ ಅನ್ನುವಂಥದ್ದು. ಸೊ ತುಂಬ ಚೆನ್ನಾಗಿದೆ ಸೀಡ್ಸು, ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರು ಒಂದು ಒಳ್ಳೆ ಪ್ಲ್ಯಾಂಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.